ಚಿನ್ನದ ಬೆಲೆ ಅಂತೂ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ. ರೇಟ್ ಕೇಳಿದ್ರೇನೆ ಭಯ ಪಡ್ತಾ ಇದ್ದಾರೆ ಜನಸಾಮಾನ್ಯರಂತೂ. ಹಾಗೆ ಯಾಕೆ ಈ ರೀತಿ ಇಷ್ಟೊಂದು ರೇಟ್ ಹೈಕ್ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಅಂತೂ ಎಲ್ರಿಗೂ ಖಂಡಿತ ಇದೆ. ಸೊ ಹಾಗಾಗಿ ಇವತ್ತಿನ ಏನೆಲ್ಲ ಪ್ರಶ್ನೆ ಇದೆ ಜನಸಾಮಾನ್ಯರಿಗೆ, ಯಾಕೆ ರೇಟು ಇಷ್ಟೊಂದು ಏರಿಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡೋಕೆ ಇವಾಗ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಜ್ಯುವೆಲರಿ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರಾದ ಶರವಣ ಅವರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಸರ್ ಮೊದಲನೇ ಪ್ರಶ್ನೆನೆ, ರೇಟ್ ಕೇಳೋಕೆ ನಿಜ ಭಯನೇ ಆಗತ್ತೆ. 14,000 ರೂಪಾಯಿ ಗಾಡಿ ದಾಟಿದೆ, 1.5 ಲಕ್ಷ 10 ಗ್ರಾಮಿಗೆ. ಯಾಕೆ ಇಷ್ಟೊಂದು ಹೈಕ್ ಆಗ್ತಾ ಇದೆ ಅಂತ ಹೇಳೋದಾದ್ರೆ? ಗೋಲ್ಡು ರೇಟು ನಿಗದಿ ಆಗೋದು ನಮ್ಮ ದೇಶದಲ್ಲಾಗಲಿ ನಮ್ಮ ರಾಜ್ಯದಲ್ಲಾಗಲಿ ಆಗುವಂಥ ವ್ಯವಸ್ಥೆ ಇಲ್ಲ. ಇಲ್ಲಿ ಯಾವುದೇ ಗೋಲ್ಡು ಉತ್ಪಾದನಾ ಕೇಂದ್ರಗಳು ಇರತಕ್ಕಂಥದ್ದು ಎಲ್ಲವೂ ಕೂಡ ನೆರೆ ದೇಶಗಳಿಂದ ಬರತಕ್ಕಂಥದ್ದು. ಅಲ್ಲಿಂದ ನಾವು ಆಮದು ಮಾಡ್ಕೋತೀವಿ. ನೆರೆ ದೇಶಗಳಿಗೆ ದೊಡ್ಡಪ್ಪ ಅಂತ ಹೇಳಿ ಕರಿತೀವಿ ಅಮೆರಿಕ ದೇಶ. ಆ ಅಮೆರಿಕ ದೇಶದಲ್ಲಿ ತೆಗೆದುಕೊಂಡಿರತಕ್ಕಂಥ ಆರ್ಥಿಕ ನೀತಿ ಏನು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಚೈನಾದು ಟ್ರೇಡ್ ವಾರ್ ಇರ್ಬೋದು, ಮತ್ತು ಈಗ UK ಜೊತೆಯಲ್ಲಿ ಗ್ರೀನ್ಲ್ಯಾಂಡ್ ಇಶ್ಯೂ ಒಂದು ಶುರುವಾಗಿದೆ. ಈ ಥರ ಅನೇಕ ವಿಚಾರಗಳಲ್ಲಿ ಅಮೆರಿಕ US ಡಾಲರ್ ಏನಿದೆ ಆ US ಡಾಲರ್ ಲೆಕ್ಕದಲ್ಲೇ ನಾವು ಟ್ರೇಡಿಂಗ್ ಮಾಡಿ ಚಿನ್ನವನ್ನು ಆಮದು ಮಾಡ್ಕೊಳ್ಳುವಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ಟ್ರಂಪ್ ಅವರು ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡಲಿ, ಅಲ್ಲಿ ಏನೋ ಒಂದು ಏರುಪೇರುಗಳಾಗಲಿ, ಇಮಿಡಿಯೇಟ್ಲಿ ಅದರ ಪರಿಣಾಮ ನಮಗೂ ಕೂಡ ಬೀರ್ತಾ ಇದೆ. ಅದರಿಂದ ಚಿನ್ನದ ರೇಟು ಇವತ್ತು ಸಣ್ಣ ಪುಟ್ಟ ದೇಶಗಳು ಕೂಡ ಅವರವರ ದೇಶದ ವಾರ್ಗಳಾಗುತ್ತೆ, ನಾಳೆ ದಿನ ಸಮಸ್ಯೆ ಬರುತ್ತೆ ಅಂತೇಳಿ ಅವರವರ ದೇಶದ ಡಾಲರ್ಗಳಿರ್ಬೋದು, ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳಿಗೆ ಬದಲಾಗಿ ಗೋಲ್ಡ್ ಮೇಲೆ ಹೆಚ್ಚೆಚ್ಚು ಬಂಡವಾಳವನ್ನು ಸೆಕ್ಯೂರಿಟಿ ಪರ್ಪಸ್ಸಿಂದ ಅವರು ಮಾಡೋದ್ರಿಂದ ಚಿನ್ನಕ್ಕೆ ಭಾರಿ ಬೇಡಿಕೆಯಾಗಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿ ಇವತ್ತು ಗೋಲ್ಡ್ ರೇಟು ಗಗನಕ್ಕೆ ಹತ್ತಿರತಕ್ಕಂಥದ್ದು. ಇದು ಒಂಥರ ಇತಿಹಾಸ ಅಂತ ಹೇಳ್ಬೋದು. ಇದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ 22 ಕ್ಯಾರೆಟ್ ಏನಿದೆ ಅದು 14,200 ರೂಪಾಯಿ ಆಗಿದೆ. ಅದೇ ಥರ 24 ಕ್ಯಾರೆಟ್ ಏನಿದೆ ಅದು 15,700 ರೂಪಾಯಿನ ಮುಟ್ಟಿರತಕ್ಕಂಥದ್ದು. ಪೂವರ್ ಮ್ಯಾನ್ ಗೋಲ್ಡ್ ಅಂತ ಏನು ಕರಿತೀವಿ, ಆ ಬೆಳ್ಳಿನೇ ಬಂಗಾರ ಅಂತ ತಿಳ್ಕೊಂಡಿದ್ದೆ. ಆ ಪರಿಸ್ಥಿತಿ ಈಗ ಬಂದ್ಬಿಟ್ಟಿದೆ. ಆ ಬೆಳ್ಳಿ ಕೂಡ ಇವತ್ತೇನಾಗಿದೆ 300 ಚಿಲ್ಲರೆ 320 ರೂಪಾಯಿಗೆ ದಾಟಿರತಕ್ಕಂಥದ್ದು. ಇದು ಗೋಲ್ಡಲ್ಲಿ ಏನೇನೋ ಆಭರಣಗಳು ಮಾಡ್ತೀವಿ, ಪ್ರತಿಯೊಂದನ್ನು ಕೂಡ ಬೆಳ್ಳಿಯಲ್ಲಿ ಕೂಡ ಎಲ್ಲ ರೀತಿಯಲ್ಲಿ ಅದೇ ಥರ ಫಿನಿಶಿಂಗ್, ಅದೇ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇವತ್ತು ಗ್ರಾಹಕರನ್ನು ಸೆಳೆಯುವಂಥ ಕೆಲಸ ಬೆಳ್ಳಿಯಲ್ಲಿ ಕೂಡ ಆಗ್ತಾ ಇದೆ. ಅದರಿಂದ ಬೆಳ್ಳಿಗೂ ಕೂಡ ಬೇರೆ ಬೇರೆ ಟ್ರೇಡ್ಗಳಿಗೆ, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಬೇರೆ ಬೇರೆ ಇದಕ್ಕೆ ಕೂಡ ಅದನ್ನು ಹೆಚ್ಚಿನ ಮೆಡಿಕಲ್ ಇರ್ಬೋದು, ಹೆಚ್ಚಿನ ಒಂದು ಬೆಳ್ಳಿ ಬಳಕೆ ಆಗ್ತಾ ಇದೆ. ಅದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಇದೇ ಥರ ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ಸತತವಾಗಿ ಏರಾಗ್ತಾ ಇರತಕ್ಕಂಥದ್ದು, ಇನ್ನಷ್ಟು ಏರಿಕೆ ಆಗುವಂಥ ಲಕ್ಷಣಗಳನ್ನ ನಾವು ನೋಡ್ತಾ ಇದ್ದೀವಿ. ಹೌದು, ನೀವು ಹೇಳಿದ್ರಿ ಬೆಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ ಅಂತ. ಸಾಮಾನ್ಯವಾಗಿ ಅಂಗಡಿ ಹೋದಾಗ 90 ರೂಪಾಯಿ ಎಲ್ಲ ಇದ್ದಾಗ 90 ರೂಪಾಯಿ ಗ್ರಾಮ್ ಬೆಳ್ಳಿ ಅಂದ್ರೆ ಏನ್ರಿ ಚಿನ್ನದ ಬೆಲೆ ಹೇಳ್ತೀರಾ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಇವಾಗ 300 ರೂಪಾಯಿ ಆಗಿದೆ. ಅದು ಕೂಡ ಇದೇ ರೀಸನ್, ಈಗ ಚಿನ್ನ ಬೆಳ್ಳಿ ಒಂದೇ ಇದರಲ್ಲೇ ಬರುತ್ತಾ ಅಂತ? ಹೌದು, ಯಾಕೆಂದ್ರೆ ಎಲ್ಲರಿಗೂ ಈಗ ಕೋ ಸಿಸ್ಟರ್ಸ್ ಇದ್ದಂಗೆ ಬಂಗಾರ ಮತ್ತು ಬೆಳ್ಳಿ. ಬಂಗಾರ ಯಾವಾಗೆಲ್ಲ ಜಾಸ್ತಿ ಆಗಿದೆ ಅವಾಗ ಬೆಳ್ಳಿ ಕೂಡ ಜೊತೆಲಿ ಜಾಸ್ತಿ ಆಗ್ತಾ ಬಂದಿದೆ. ಬಟ್ ಈ ಪ್ರಮಾಣದಲ್ಲಿ ಯಾವತ್ತೂ ಕೂಡ ಜಾಸ್ತಿ ಆಗಿಲ್ಲ. ಈಗೇನು ಕಳೆದ ಇದೇ 1 ವರ್ಷ ಹಿಂದೆ 70, 75, 80, 100 ರೂಪೀಸ್ವರೆಗೆ ಇದ್ದಿರತಕ್ಕಂಥ ಬೆಳ್ಳಿ ಈಗ 300 ರೂಪಾಯಿನ ದಾಟಿರತಕ್ಕಂಥದ್ದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾವತ್ತೂ ಜಾಸ್ತಿ ಆಗಿರಲಿಲ್ಲ. ಇದು ದಾಖಲೆ ಪ್ರಮಾಣದಲ್ಲಿ ಇವತ್ತು ಜಾಸ್ತಿ ಆಗಿರತಕ್ಕಂಥದ್ದು. ಇವತ್ತು ಷೇರು ಮಾರ್ಕೆಟ್ ಇರ್ಬೋದು, ಮತ್ತು ಮ್ಯೂಚುವಲ್ ಫಂಡ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಮತ್ತು ಕೇಂದ್ರೀಕೃತ ಬ್ಯಾಂಕ್ಗಳಲ್ಲಿ ಇವತ್ತು ಬಡ್ಡಿಗಳು ಕೂಡ ಕಮ್ಮಿ ಆಗಿಬಿಟ್ಟಿದೆ, ಡೆಪಾಸಿಟು. ಅದು ಎಲ್ಲವನ್ನು ಕೂಡ ಹೋಲಿಕೆ ಮಾಡಿದ್ರೆ ಗೋಲ್ಡು ಮತ್ತು ಸಿಲ್ವರು ಇದರಲ್ಲಿ ಪ್ರಾಫಿಟ್ ಲಾಭ ಜಾಸ್ತಿ ಇದೆ ಅಂತೇಳಿ ಸಾಮಾನ್ಯ ಜನರು ಕೂಡ ಇವತ್ತು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ. ಅದರಿಂದ ಡಿಮ್ಯಾಂಡ್ ಕ್ರಿಯೇಟ್ ಆಗಿ ರೇಟು ಕೂಡ ಇವತ್ತು ಗಗನಕ್ಕೆ ಹತ್ತಿರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ನಾಗಲೋಟ ಇನ್ನೂ ಒಂದಷ್ಟು ದಿನ ಮುಂದಕ್ಕೆ ಹೋಗುತ್ತೆ. ಬಹುಶಃ ನನ್ನ ಪ್ರಕಾರ ಬೆಳ್ಳಿ 500 ರೂಪಾಯಿ ಹೋದರೂ ಕೂಡ, ಗೋಲ್ಡ್ 20,000 ರೂಪಾಯಿ ಹೋದರೂ ಕೂಡ ಏನೂ ಆಶ್ಚರ್ಯ ಪಡೋಂಗಿಲ್ಲ. ಅದು ಕೂಡ ಸದ್ಯದಲ್ಲೇ ಹೋಗುವಂಥ ಎಲ್ಲ ಲಕ್ಷಣ ಕೂಡ ಕಾಣ್ತಾ ಇದೆ. ಬಂದರೆ ಒಂದು ಸಣ್ಣ ಕರೆಕ್ಷನ್ ಬರುತ್ತೆ, ಬಂದ ತಕ್ಷಣ ಮತ್ತೆ ಮೇಲಕ್ಕೆ ಹೋಗುತ್ತೆ. ಯಾರೇ ಇನ್ವೆಸ್ಟ್ಮೆಂಟ್ ಮಾಡಿ
ನಿಮ್ಮ ಬಳಕೆ ಮದುವೆ ಮನೆಗಳಲ್ಲಿ ಮದುವೆ ಕಾರ್ಯ ಇರ್ಬೋದು, ಯಾವುದೇ ಹಬ್ಬದ ಒಂದು ಶುಭ ಕಾರ್ಯಗಳಿರ್ಬೋದು, ಅಂಥದಕ್ಕೆ ಎಷ್ಟೆಷ್ಟು ಬಂಗಾರ ಬೆಳ್ಳಿ ಬೇಕೋ ಅಷ್ಟೆಷ್ಟು ನೀವು ಬಂಡವಾಳ ಮಾಡಿ ಮತ್ತು ಅಷ್ಟು ಮಾತ್ರ ಖರೀದಿ ಮಾಡಿ. ಎಕ್ಸೆಸ್ ದುಡ್ಡಿದ್ರೆ ಮಾತ್ರ ಈ ಥರ ಬೇರೆ ಥರ ಇನ್ವೆಸ್ಟ್ಮೆಂಟ್ಗೆ ಹೋಗಿ. ಯಾವತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ನೋಡಲಿಕ್ಕೆ ಹೋಗಬೇಡಿ. ಲಾಂಗ್ ಟರ್ಮ್ ಇನ್ವೆಸ್ಟ್ ಬಗ್ಗೆ 1 ವರ್ಷನೋ 2 ವರ್ಷನೋ ನೀವು ಇನ್ವೆಸ್ಟ್ ಮಾಡಿ ಬಿಟ್ಬಿಡಬೇಕು. ಆವಾಗ ಅದರಲ್ಲಿ ಪ್ರಾಫಿಟ್ ಬರುವಂಥ ಎಲ್ಲ ಒಂದು ಲಕ್ಷ್ಯಗಳು ಕಾಣ್ಬೋದು. ಇವಾಗ ಹೌದು, ನೀವು ಟರ್ಮ್ ವೈಸ್ ನೋಡಿದ್ರಿ. ಗೋಲ್ಡ್ ಅಂದ್ರೆ ಸ್ವಲ್ಪ ಲಾಂಗ್ ಟರ್ಮ್ ಅಲ್ಲಿ ಪ್ರಾಫಿಟ್ ಬರುತ್ತೆ ಅನ್ನೋದು ಇಷ್ಟು ಮೆಂಟಾಲಿಟಿ ಇತ್ತು. ಅಂದ್ರೆ ಒಂದು ಡಾಟಾ ಬೇಸ್ ತಗೊಂಡ್ರೆ 11 ವರ್ಷದಿಂದ 4,000, ಅದೇ 3-4 ವರ್ಷದ ಒಂದು 6 ವರ್ಷದಲ್ಲಿ ಕೇವಲ 2-3 ಸಾವಿರ ಹೈಕ್ ಆಗಿತ್ತು. ಬಟ್ ಈಗ ಲಾಸ್ಟ್ 3 years ಇಂದ 1 to ಡಬಲ್ ಆಗಿದೆ. 7,000 ಇಂದ 14,000. ಇವಾಗ ಮತ್ತೆ ಅದೇ ರೀತಿ ಅಷ್ಟೇ ಡಬಲ್ ಆಗೋ ರೇಂಜ್ ಅಲ್ಲೇ ಆಗುತ್ತಾ? ಇನ್ವೆಸ್ಟ್ಮೆಂಟ್ ಮಾಡೋಕೆ ರೈಟ್ ಟೈಮಾ? ಅದ್ರ ಬಗ್ಗೆ ಹೇಳೋದಾದ್ರೆ ಅಲ್ಲ, ಲಾಸ್ಟು ದೀಪಾವಳಿ ಟೈಮಲ್ಲೇ 7,000 ಇತ್ತು. 1 ವರ್ಷ ಹಿಂದೆ 7,000, ಈಗ 14,000-15,000 ಚಿಲ್ಲರೆ ಆಗೋಗ್ಬಿಟ್ಟಿದೆ. ಈಗಲೇ 1 ವರ್ಷದಲ್ಲೇ ಇದು ಡಬಲ್ ಆಗೋಗಿದೆ. ಮುಂದಿನ ದಿನಗಳಲ್ಲಿ 20,000 ರೂಪಾಯಿವರೆಗೂ ಆಗುತ್ತೆ ಅನ್ನೋದು ನಾವು ಒಂದು ಪ್ರಿಡಿಕ್ಷನ್ ಮಾಡ್ತಾ ಇದ್ದೀವಿ. ಬಟ್ ಯಾರೂ ಊಹೆ ಮಾಡೋಕ್ಕಾಗಲ್ಲ ಆ ಲೆವೆಲಲ್ಲಿ ಈ ಥರ ಏರು ಆಗ್ತಾ ಇರತಕ್ಕಂಥದ್ದು. ಬಹುಶಃ ಅದಕ್ಕೆ ನಾನು ಹೇಳಿದೆ, ತುಂಬ ದೊಡ್ಡ ಮಟ್ಟದಲ್ಲಿ ಒಂದೇ ಸತಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ. ಹಂತವಾಗಿ ನೀವು ಖರೀದಿ ಮಾಡಿದರೆ ರೇಟು ಕೂಡ ಆವರೇಜ್ ನಿಮಗೆ ಸಿಗುತ್ತೆ. ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಅಂತ ಹೇಳಿ ನಾನು ಹೇಳಲಿಕ್ಕೆ ನಮ್ಮ ಗ್ರಾಹಕರಿಗೆ ಕಿವಿ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಹೆಚ್ಚಾಗಿ ಜನ ಇನ್ವೆಸ್ಟ್ಮೆಂಟ್ಗೆ ಅಂತ ತಗೊಳ್ತಾರಾ ಅಥವಾ ಅಲಂಕಾರಕ್ಕೆ ಅಂತ ತಗೊಳ್ತಾರ? ನಾರ್ಮಲಿ ಇಂಡಿಯನ್ಸ್ಗೆ ಆಭರಣ ಅಂದ್ರೆ ತುಂಬಾ ಪ್ರಿಯ, ಹಾಗಾಗಿ ಈಗ ಯಾವ್ದಕ್ಕೆ ಹೆಚ್ಚಾಗಿ ತಗೊಳ್ತಾ ಇದ್ದಾರೆ? ಭಾರತೀಯರು ಚಿನ್ನದ ಪ್ರೇಮಿಗಳು. ಯಾವಾಗಲೂ ಅಷ್ಟೇ, ಅವರು ಅಕ್ಕಿ ಬೆಳೆಯಲ್ಲಿ ಉಳಿಸಿ ಬಂಗಾರ ಖರೀದಿ ಮಾಡಕ್ಕೆ ಬರ್ತಾರೆ. ಯಾತಕ್ಕೋಸ್ಕರ ಬರ್ತಾರೆ? ಒಂದು ಭದ್ರತೆ, ಒಂದು ಸೇಫ್ಟಿ. ಮನೆಗಳಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಕಷ್ಟ ಬಂದಾಗ, ಮತ್ತು ಮೆಡಿಕಲಿ ಏನಾದರೂ ಹಾಸ್ಪಿಟಲೈಸ್ ಆದಾಗ, ಮತ್ತು ಮಕ್ಕಳಿಗೆ ಓದಿಸೋಕ್ಕೆ ಎಜುಕೇಷನಲ್ಲಿ ಒಂದು ಹಣ ಬೇಕಾದಾಗ, ಯಾವುದೋ ಒಂದು ಪ್ರಾಪರ್ಟಿ ಖರೀದಿ ಮಾಡಬೇಕಾದಾಗ, ಅದಕ್ಕೆಲ್ಲ ತಕ್ಷಣಕ್ಕೆ ಏನಾದರೂ ಹಣ ಬೇಕಾಗಿದ್ರೆ ಅದು ಬಂಗಾರ ಒಂದೇ ಆಪದ್ ಬಾಂಧವ ಥರ ಜೊತೆಯಲ್ಲಿದ್ದು ಹೆಲ್ಪ್ ಮಾಡುವಂಥದ್ದು. ಈ ಕೋವಿಡ್ ಟೈಮಲ್ಲಿ 500 ಟನ್ ಚಿನ್ನ ಗಿರಿವೆ ಅಂಗಡಿಗಳಿಗೆ ಹೋಗಿರತಕ್ಕಂಥದ್ದನ್ನು ಕೂಡ ನಾನು ಗಮನಿಸಿದ್ದೀನಿ. ಅದರಿಂದ ಇವತ್ತು ಬಂಗಾರ ಬಲು ಭಾರ ಆದರೂ ಕೂಡ ಇವತ್ತು ಚಿನ್ನ ಬಲು ಚೆನ್ನ ಅಂತ ಕರಿತೀವಿ. ಅದರಿಂದ ಹಂತವಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ಯಾವತ್ತೂ ನಿಮ್ಗೆ ನಷ್ಟ ಆಗುವ ಪ್ರಶ್ನೆ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಹೋಗುತ್ತೆ ಅಂತ ಹೇಳಿ ನಾವು ಭಾವಿಸಿದ್ದೀವಿ. ಅದರಿಂದ ನಮ್ಮ ಗ್ರಾಹಕರು, ನಿಮ್ಮ ಅವಶ್ಯಕತೆ ಎಷ್ಟಿದೆ? ಇವತ್ತು ಬಂಗಾರದಲ್ಲಿ 2 ವಿಚಾರ ಬರುತ್ತೆ. ಒಂದು ಬಳಕೆ ಚಿನ್ನ, ಇನ್ನೊಂದು ಬಂಡವಾಳ ಹೂಡಿಕೆ ಚಿನ್ನ. ಬಂಡವಾಳ ಹೂಡಿಕೆ ಚಿನ್ನ ಅಂದರೆ ದೊಡ್ಡ ಗೋಲ್ಡ್ ಕಾಯಿನ್ಸ್ ಇರ್ಬೋದು, ಗೋಲ್ಡ್ ಬಾರ್ಸ್ ಇರ್ಬೋದು, ಗೋಲ್ಡ್ ಬಿಸ್ಕೆಟ್ಸ್ ಇರ್ಬೋದು, ಇದಕ್ಕೆ ಹೂಡಿಕೆ ಚಿನ್ನ ಅಂತೀವಿ. ಬಳಕೆ ಚಿನ್ನ ಅಂದರೆ ಆಭರಣ. ಈಗ ಅಲಂಕಾರಕ್ಕೆ ಅಂತ ಹೇಳಿದ್ರಿ, ವಾಲೆ, ಉಂಗುರ, ಚೈನು, ನೆಕ್ಲೀಸು, ಹಾರ, ಬಳೆ, ಇಂಥದ್ದೆಲ್ಲ ಆಭರಣ ಚಿನ್ನ. ಇದು ಎಷ್ಟು ಬೇಕೋ ಅಷ್ಟು ಬಳಕೆಗೆ ತಗೊಳ್ಳಿ. ಎಕ್ಸೆಸ್ ದುಡ್ಡಿದ್ರೆ ಮಾತ್ರ ಈ ಬಂಡವಾಳ ಹೂಡಿಕೆಗೆ ಏನು ಬೇಕೋ ಅದನ್ನು ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ, ಈಗ ರೇಟ್ ಜಾಸ್ತಿ ಆಗಿರೋದಕ್ಕೆ ಒಂದು ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಇನ್ ಕೇಸ್ ಏನಾದ್ರು ಕಡಿಮೆ ಆಗತ್ತಾ ಅಂತ ಒಂದು ಇದ್ದೇ ಇರುತ್ತೆ. ಕಡಿಮೆ ಆಗತ್ತಾ ಇನ್ ಕೇಸ್ ಏನಾದರೂ ಸ್ವಲ್ಪ ಮಟ್ಟಿಗೆ? ಅಲ್ಲ, ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗುತ್ತೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಬಹುಶಃ ಈಗ ಸದ್ಯದ ಒಂದು ಈ ವೇಗ ನೋಡಿದ್ರೆ, ನಾಗಲೋಟವನ್ನು ನೋಡಿದ್ರೆ ಕಡಿಮೆ ಆಗುವ ಲಕ್ಷಣಗಳು ಯಾವುದು ಕಾಣ್ತಾ ಇಲ್ಲ. ಇನ್ನೊಂದು 2 months ಆದ ನಂತರ ಒಂದು ಸಣ್ಣ ಕರೆಕ್ಷನ್ ಬಂದರೆ ಬರ್ಬೋದು ಅಷ್ಟೇ. ಓಕೆ, ಈಗ ಸೀಸನ್ ಅಲ್ಲಿ ಹೈಕ್ ಆಗುತ್ತೆ ಅಂತ ಹೇಳ್ತಾರೆ, ಲೈಕ್ ಅಕ್ಷಯ ತೃತೀಯ, ಮದುವೆ ಸೀಸನ್ ಅಲ್ಲಿ. ಸೊ ಆ ರೀತಿ ಇನ್ನೂ ಅಂತ ಸೀಸನ್ ಅಲ್ಲೂ ಕೂಡ ಹೆಚ್ಚಾಗತ್ತಾ? ನಮ್ಮ ಭಾರತೀಯರು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೀಸನ್ನು, ಅಕ್ಷಯ ತೃತೀಯಗೆ ಇವೆಲ್ಲ ಬರುತ್ತೆ. ಇದು ಎಲ್ಲ ರೇಟು ನಿಗದಿ ಆಗೋದು ಶನಿವಾರಪೇಟೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಇದು ಫಿಕ್ಸ್ ಆಗೋದು. ಅದರಿಂದ ರೇಟು ಜಾಸ್ತಿ ಆಗೋದಕ್ಕೂ ಇಲ್ಲಿ ಸೀಸನ್ನು ಮತ್ತು ಹಬ್ಬದ ವಾತಾವರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲ ಕೂಡ ಇಂಟರ್ನ್ಯಾಷನಲ್ ಮಾರುಕಟ್ಟೆ ಮೇಲೆ ಎಲ್ಲವೂ ಕೂಡ ಅವಲಂಬಿತರಾಗಿ ನಾವು ಇರತಕ್ಕಂಥದ್ದು. ಈಗ ಓಕೆ, ಹಾಗಿದ್ರೆ ರೈಟ್ ಜಾಸ್ತಿ ಆಗಿರೋದಕ್ಕೆ ಜನ ತಗೊಳ್ತಾ ಇರೋದೇನಾದ್ರು ಕಡಿಮೆ ಆಗ್ತದೆಯಾ ಪ್ರಮಾಣ? ಹೌದು, ಗ್ರಾಹಕರ ಸಂಖ್ಯೆ ಏನಾಗುತ್ತೆ ಅಂದರೆ ಸಡನ್ ಆಗಿ ಜಾಸ್ತಿ ಆದಾಗ ಗ್ರಾಹಕರಲ್ಲಿ ಕೆಲವು ಗೊಂದಲಗಳು ಬರ್ಬೋದು. ಏನು ಮಾಡಬೇಕು, ಇನ್ನು ಹಿಂಗೆ ಮುಂದಕ್ಕೆ ಹೋಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅದರಿಂದ ನಾನು ಗ್ರಾಹಕರಲ್ಲಿ ಹೇಳೋದಷ್ಟೇ, ಗ್ರಾಹಕರು ಕೂಡ ಇವತ್ತು ಅವರ ಖರೀದಿ ಮಾಡುವಂಥ ಪ್ರಮಾಣ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಬಟ್ ಗ್ರಾಹಕರ ಸಂಖ್ಯೆ ಯಾವುದು ಥರ ಕಡಿಮೆ ಆಗ್ತಾ ಇಲ್ಲ.
ಈಗ ಉದಾಹರಣೆಗೆ ನನ್ನ ಹತ್ರ ಒಂದು 2 ಲಕ್ಷ ಬಡ್ಜೆಟ್ ಇರುತ್ತೆ, ಯಾವುದೋ ಒಂದು ಆಭರಣ ಖರೀದಿ ಮಾಡಬೇಕು. 10,000 ಇದ್ದಾಗ 20 ಗ್ರಾಮ್ ಖರೀದಿ ಮಾಡ್ತಾ ಇದೆ. ಇದೇ 15,000 ಆದಾಗ ಎಷ್ಟು 5 ಗ್ರಾಮ್ ಕಡಿಮೆ ಆಗುತ್ತೆ, 15 ಗ್ರಾಮ್ ಕಡಿಮೆ ಖರೀದಿ ಮಾಡ್ತಾ ಇದ್ದೀನಿ. ಈ ಥರ ಅವರು ತಗೊಳ್ಳುವಂಥ ಪ್ರಮಾಣ ಕಡಿಮೆ ಆಗುತ್ತೆ ಹೊತ್ತು ಗ್ರಾಹಕರು ಬಳಕೆ ಮಾಡುವಂಥ ಆಭರಣ ಖರೀದಿ ಮಾಡೋರು ಅವರ ಕಾರ್ಯಕ್ರಮಗಳಿಗೆ, ಶುಭ ಕಾರ್ಯಗಳಿಗೆ, ಮದುವೆ ಮುಂಜುಗಳಿಗೆ ಖರೀದಿ ಮಾಡಲೇಬೇಕು. ಅದು ಅನಿವಾರ್ಯ ಕೂಡ ಇದೆ. ಅದಕ್ಕೆ ಖರೀದಿ ಮಾಡ್ತಾ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಕ್ವಾಂಟಿಟಿ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ನಿಮ್ಮ ಅನಿಸಿಕೆ ಪ್ರಕಾರ ಇವಾಗ ಹೇಗೆ ಇಂಪ್ಯಾಕ್ಟ್ ಆಗ್ತದೆ ನಾರ್ಮಲ್ ಪೀಪಲ್ಗೆ? ಅಷ್ಟು ಕೂಡ ಆಫರ್ ಆಗಲ್ಲ, ಹೇಳಿದ್ರಿ ಕೂಡಿಟ್ಟಿ ಚಿನ್ನ ತಗೊಳ್ತಾರೆ ಅಂತ. ಇವಾಗ ಕೂಡಿಟ್ಟಿದ ಹಣ ಅಂತೂ ಸಾಕಾಗ್ತಾನೆ ಇಲ್ಲ. ಸೊ ಹೇಗೆ ಇಂಪ್ಯಾಕ್ಟ್ ಆಗ್ತದೆ ನಾರ್ಮಲ್ ಪೀಪಲ್ಗೆ? ಇಲ್ಲ, ನನಗೂ ಕೂಡ ಇದು ಬಹಳ ಕಷ್ಟಕರವಾದಂಥ ಪರಿಸ್ಥಿತಿ. ಯಾಕೆಂದರೆ ನಮ್ಮಲ್ಲಿ ಬರತಕ್ಕಂಥ ಗ್ರಾಹಕರು ಮಧ್ಯಮ ವರ್ಗದವರು, ಬಡವರು, ಈ ಥರ ಅಪ್ಪರ್ ಮಿಡಿಲ್ ಕ್ಲಾಸ್ ಯಾರಿದ್ದಾರೆ ಅವರೇ ಬಂಗಾರ ಖರೀದಿ ಮಾಡೋದು. ತುಂಬ ಶ್ರೀಮಂತರು ಬಂದು ಖರೀದಿ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ, ಅವ್ರಿಗಿದೆಲ್ಲ ಲೆಕ್ಕಕ್ಕೆ ಇಲ್ಲ. ಮಿಡಿಲ್ ಕ್ಲಾಸ್ ಪೀಪಲ್ನ ನಾನು ಯಾವತ್ತೂ ಟಾರ್ಗೆಟ್ ಮಾಡ್ತೀವಿ. ಅವರ ಒಂದು ಹಿತಕ್ಕೋಸ್ಕರನೇ ನಾವು ಯಾವತ್ತೂ ಕೂಡ ಕೆಲವು ಆಫರ್ಗಳನ್ನು, ಗಿಫ್ಟ್ಗಳನ್ನು ಕೊಡ್ತಾ ಬಂದಿದ್ದೀವಿ. ಸದಾ ಗ್ರಾಹಕರ ಸೇವೆಯಲ್ಲಿ ಸಾಯಿ ಗೋಲ್ಡ್ ಸದಾ ನಮ್ಮ ಗ್ರಾಹಕರೊಂದಿಗೆ ಅಂಥೇಳಿ ನಾವು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ. ಬಟ್ ಇದು ಆಗಿರತಕ್ಕಂಥದ್ದು ಅನಿವಾರ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇವತ್ತು ಗ್ರಾಹಕರು ಬಂಗಾರವನ್ನು ಖರೀದಿ ಮಾಡಬೇಕಾದ್ರೆ ತುಂಬ ಕಷ್ಟಕರವಾದಂಥ ಪರಿಸ್ಥಿತಿ. ಆಯಿತು ಬೆಳ್ಳಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ರು, ಈಗ ಬೆಳ್ಳಿ ಕೂಡ ಬಂಗಾರ ಥರ ನಾಗಲೋಟಕ್ಕೆ ಬಂದಿರತಕ್ಕಂಥದ್ದು. ಆದರೂ ಇದು ಅನಿವಾರ್ಯ. ಅದಕ್ಕೆ ನಾನು ಹೇಳ್ತಾ ಇರತಕ್ಕಂಥದ್ದು, ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಮಾತ್ರ ಖರೀದಿ ಮಾಡಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದೇನಾದ್ರೂ ಅನಿಸ್ತೀಯಾ ಸರ್? ಈಗ ಬೇಡಿಕೆ ಜಾಸ್ತಿ ಆಗ್ತದೆ, ಪೂರೈಕೆ ಕಡಿಮೆ ಆಗ್ತದೆ, ಎಷ್ಟು ನೀಡಿದ್ಯೋ ಅಷ್ಟು ಚಿನ್ನ ಬರ್ತಾ ಇದೆಯಾ ಅಥವಾ ಬರ್ತಿಲ್ವಾ? ಅದೇನಾದ್ರೂ ಹೇಳ್ಬೋದಾ? ಅದು ನಾವು ಇಂಪೋರ್ಟ್ ಮಾಡ್ಕೋತೀವಿ, ಬೇರೆ ಬೇರೆ ದೇಶಗಳಿಂದ ಚಿನ್ನ ಇಂಪೋರ್ಟ್ ಟ್ಯಾಕ್ಸ್ ಕಟ್ಟಿ ಇಂಪೋರ್ಟ್ ಆಮದು ಮಾಡ್ಕೋತೀವಿ. ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಗೋಲ್ಡ್ ಎಷ್ಟು ಬೇಕು ಅಂದ್ರೂ ನಾವು ಬುಕ್ ಮಾಡಿದ್ರೆ ಅದು ಡೆಲಿವರಿ ಆಗುತ್ತೆ, ಅದು ಬರ್ತಾ ಇದೆ. ಬಟ್ ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ಆಗಿರತಕ್ಕಂಥ ಈ ಒಂದು ಎಸ್ಪೆಷಲಿ ನಮ್ಮ ಎಲ್ಲ ದೇಶಗಳ ದೊಡ್ಡಣ್ಣ ಅಂತ ಏನು ಕರಿತೀವಿ, ಟ್ರಂಪ್ ಅವರು, ಮಾನ್ಯ ಟ್ರಂಪ್ ಅವರ ಒಂದು ಸ್ಟೇಟ್ಮೆಂಟ್ಗಳು, ಅವರು ತೆಗೆದುಕೊಳ್ಳುವಂಥ ಒಂದು ನೀತಿ, ಅವರ ಒಂದು ಫೈನಾನ್ಷಿಯಲಿ ಒಂದು ಪಾಲಿಸಿ ಮ್ಯಾಟ್ರು, ಮತ್ತು ಈ ಗ್ರೀನ್ಲ್ಯಾಂಡ್ ವಿಚಾರ, ಈ ಥರ ಅನೇಕ ಇಶ್ಯೂಗಳು ಇವತ್ತು ಈ ರೇಟ್ಗೆ ಜಾಸ್ತಿ ಆಗಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಓಕೆ, ಇವಾಗ ಸರ್ಕಾರಿಗಳು ಒಲವು ಕೂಡ ಜಾಸ್ತಿ ಇದೆಯಾ ಚಿನ್ನನ ಕೂಡಿಡ್ಬೇಕು ಅಂತ ಹೇಳಿ, ಅದಕ್ಕೋಸ್ಕರ ಇನ್ನೂ ಜಾಸ್ತಿ ಆಗ್ತಾ ಇದೆಯಾ? ಅದ್ರ ಬಗ್ಗೆ ಆದರೆ ಇಲ್ಲ, ಪ್ರತಿಯೊಬ್ಬ ಭಾರತೀಯರು ಕೂಡ ಅವರವರ ಮನೆಗಳಲ್ಲಿ ಇರತಕ್ಕಂಥ ಚಿನ್ನ ಅದನ್ನು ಹಾಗೇ ಇಟ್ಕೊಂಡಿರ್ತಾರೆ. ನನ್ನ ಮುತ್ತಜ್ಜ ಕಾಲದ್ದು, ನನ್ನ ತಾಯಿ ಕೊಟ್ಟಿದ್ದು, ಈಗ ನನ್ನ ತವರು ಮನೆಯಿಂದ ಬಂದಿದ್ದು ಅಂತೇಳಿ ಏನೋ ಒಂದು ಸೆಂಟಿಮೆಂಟಲ್ಲಿ ಇರ್ತಾರೆ. ಅದನ್ನು ಹೊರಗೆ ತರಬೇಕು. ತಂದು ನೀವು ಬೇಕಾದ್ರೆ ಹೊಸ ಚಿನ್ನಕ್ಕೆ ಆಭರಣ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಬಂದು ನಿಮಗೆ ಹೊಸದೇನಾದ್ರು ಬೇಕಂದರೆ, ಈಗ ಅದು ಹೊರಗಡೆ ಬರ್ತಾ ಇಲ್ಲ. ಹೊಸ ಚಿನ್ನ ಖರೀದಿ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದರಿಂದ ಈಗ ಇಲ್ಲಿ ಫ್ಲೋ ಆಗ್ತಾ ಇಲ್ಲ. ಫ್ಲೋ ಆದರೆ ಇನ್ನಷ್ಟು ಸ್ವಲ್ಪ ಕಡಿಮೆ ಆಗ್ಬೋದು, ಇಲ್ಲಾಂದರೆ ಅದು ಆಗೋದಿಲ್ಲ. ಈಗ ಸರ್ಕಾರ ಕೂಡ, ಕೇಂದ್ರ ಸರ್ಕಾರ ಈ ಫಿಸಿಕಲ್ ಗೋಲ್ಡ್ನ ಕಡಿವಾಳ ಹಾಕಬೇಕು ಅಂತೇಳಿ ಪೇಪರ್ ಗೋಲ್ಡ್ನ ಬಾಂಡ್ ಡೆಪಾಸಿಟ್ ಸ್ಕೀಮ್ ಅಂತೇಳಿ ತಂದರು. ಅದ್ರ ಕಡೆ ಕೂಡ ಜನ ಅಷ್ಟೊಂದು ಆಸಕ್ತಿ ತೋರಲಿಲ್ಲ. ಬಟ್ ಎಲ್ಲರೂ ಕೂಡ ಫಿಸಿಕಲ್ ಗೋಲ್ಡೇ ಬೇಕು ಅಂತ ಇರೋದ್ರಿಂದ ಇದು ಈ ಥರ ಮುಂದಕ್ಕೆ ಹೋಗ್ತಾ ಇದೆ. ಹಾಗಿದ್ರೆ ಸರ್ಕಾರ ಏನಾದ್ರೂ ಕ್ರಮ ತಗೊಳ್ಬೋದಾ? ಈಗ ಹೇಳಿದ್ರಿ, ಖಂಡಿತ ಜನಕ್ಕಂತೂ ಅದಿಷ್ಟ ಆಗಲ್ಲ. ಎಷ್ಟೇ ಇದ್ರೂ ಚಿನ್ನ ತಗೋಬೇಕು ಅಂತಾರೆ ಹೊರತು ಮತ್ತೆ ಕೊಡೋಕ್ಕಾಗ್ಲಿ, ಅದನ್ನ ರೀಪ್ಲೇಸ್ ಮಾಡೋಣ ಅಂತ ಖಂಡಿತ ಅನ್ಸಲ್ಲ. ಸೊ ಯಾವ ರೀತಿ ಕ್ರಮ ತಗೊಂಡ್ರೆ ನಿಮ್ಮ ಪ್ರಕಾರ ಇದು ಸಾಲ್ವ್ ಆಗುತ್ತೆ ಅಂತ ಅನ್ಸುತ್ತೆ? ಇಲ್ಲ, ಇದರಲ್ಲಿ ನಾವು ಸರ್ಕಾರ ಕ್ರಮ ತಗೊಳಕ್ ಬರಲ್ಲ. ಜನಸಾಮಾನ್ಯರು ಇವತ್ತು ಚಿನ್ನದ ಪ್ರೇಮಿಗಳು ಯಾರಿದ್ದಾರೆ ಅವರವರು ಬಳಕೆ ಮಾಡುವಂಥ ಆಭರಣಗಳಲ್ಲಿ ಬೇಡದಿರತಕ್ಕಂಥದ್ದನ್ನು ಎಕ್ಸ್ಚೇಂಜ್ ಮಾಡೋದಾಗಲಿ, ಒಳಗಡೆ ಇರೋ ಚಿನ್ನನ ಹೊರಗಡೆ ತರೋದಾಗಲಿ ಅದು ಆಗಬೇಕು. ಅದು ಆಗ್ತಾ ಇಲ್ಲ. ಸರ್ಕಾರ ಭಾಳ ವರ್ಷಗಳಿಂದನೂ ಸುಮಾರು ಸತಿ ಸ್ಕೀಮ್ಗಳನ್ನ ತಂದರು, ಗೋಲ್ಡ್ ಬಾಂಡ್ ಇಶ್ಯೂ ಮಾಡಿದ್ರು. ಆಮೇಲೆ ಒಳಗಡೆ ಇರತಕ್ಕಂಥದ್ದನ್ನ ಹೊರಗಡೆ ತರಬೇಕು ಅಂತೇಳಿ ಬಹಳ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ಏನೂ ಅಂಥ ಒಂದು ಯಶಸ್ವಿ ಆಗಿಲ್ಲ. ಬಟ್ ಇದರಲ್ಲಿ ಮನಸ್ಸು ಇಟ್ಟು ಯಾರು ಇದ್ದಾರೆ ಜನಸಾಮಾನ್ಯರು, ಅವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗುತ್ತೆ. ಸರ್ಕಾರದಿಂದ ಏನೂ ಆಗೋದಿಲ್ಲ. ಓಕೆ ಸರ್, ಈಗ ಚಿನ್ನ ಖರೀದಿ ಮಾಡುವಂಥವರಿಗೆ ಸೊ ಫೈನಲಿ ಏನು ಹೇಳ್ತೀರಾ? ಸಾಮಾನ್ಯ ವೀಕ್ಷಕರಿಗೆ ಏನು ಹೇಳ್ತೀರಾ? ಗ್ರಾಹಕರಿಗೆ ಮತ್ತು ಗ್ಯಾರಂಟಿ ನ್ಯೂಸ್ನ ವೀಕ್ಷಕರಿಗೆ ನಾನು ಹೇಳೋದು ಇಷ್ಟೇ, ನಿಮ್ಮಲ್ಲಿ ಎಷ್ಟೆಷ್ಟು ಹಣ ಇದೆ, ಎಷ್ಟು ಬಳಕೆ ಮಾಡಬೇಕು ಅಂತ ಶುಭ ಕಾರ್ಯಗಳಿಗೆ ಏನು ಅವಶ್ಯಕತೆ ಇದೆ ಅಷ್ಟು ಚಿನ್ನವನ್ನು ಖರೀದಿ ಮಾಡಿ. ಈಗ ಇನ್ನೊಂದು 2 ತಿಂಗಳಿಗೋ 1 ತಿಂಗಳಿಗೋ ಚೂರು ಜಾಸ್ತಿನೂ ಆಗ್ಬೋದು. ಆದಾಗ ಅಯ್ಯೋ ನಾನು ಆವಾಗಲೇ ತೊಗೊಂಡಿದ್ರೆ
ಸರಿ ಹೋಗ್ತಿತ್ತಲ್ಲ ಅಂತೇಳಿ ಪಶ್ಚಾತ್ತಾಪ ಪಡೋದು ಬೇಡ. ಯಾವಾಗ ಅಕೇಶನ್ಸ್ ಯಾವಾಗಿದೆಯೋ ಆವಾಗ ಎಷ್ಟೆಷ್ಟು ಬೇಕೋ ಅಷ್ಟು ಖರೀದಿ ಮಾಡ್ತಾ ಹೋಗಿ ಆವ್ರೇಜ್ ಮಾಡ್ಕೊಳ್ಳಿ. ಇದು ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಅನ್ನೋ ಗೊಂದಲ ನಿಮ್ಗೆ ಬೇಡ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ, ನಿಮ್ಮ ಕಡೆಯಿಂದ ಏನಾದ್ರು ಈ ರೇಟ್ ಹೈಕಲ್ಲೂ ಕೂಡ ಆಫರ್ಸ್ ಆಗಿರ್ಬೋದು, ಜನ ಚಿನ್ನ ತಗೊಳ್ಳೋದಕ್ಕೆ ಒಂದೇನಾದ್ರು ನೆರವಾಗೋದಕ್ಕೆ ಏನಾದ್ರು ಇದೆಯಾ? ನಾಳೆ ನಮ್ದು ಒಂದು ಕನಕಪುರ ರಸ್ತೆಯಲ್ಲಿ ಬೆಂಗಳೂರು ನಗರದ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ರಘುವನಹಳ್ಳಿಯಲ್ಲಿ ಒಂದು ಸ್ಟೋರ್ ಗ್ರ್ಯಾಂಡ್ ಓಪನಿಂಗ್ ಇದೆ. ನಾಳೆ ನಮ್ಮ ಗ್ರಾಹಕರಿಗೆ ನಾಳೆ 23ನೇ ತಾರೀಕಿಂದ ಜನವರಿ ಫೆಬ್ರವರಿ 10ನೇ ತಾರೀಕುವರೆಗೂ ಪ್ರತಿ 10 ಗ್ರಾಮ್ಗೆ 5,000 ರೂಪಾಯಿ ಡಿಸ್ಕೌಂಟನ್ನು ಕೊಡ್ತಾ ಇದ್ದೀವಿ. ಪ್ರತಿ 10 ಗ್ರಾಮ್ಗೆ 10 ಗ್ರಾಮ್ ತಗೋಬೇಕು ಮಿನಿಮಮ್ಮು, ಅದಕ್ಕೆ 5,000 ರೂಪಾಯಿ ಡಿಸ್ಕೌಂಟ್ನ ಕೊಡ್ತಾ ಇದ್ದೀವಿ. ಅದು ಕನಕಪುರ ರಸ್ತೆಯ ರಘುವನಹಳ್ಳಿ ಬ್ರಾಂಚಲ್ಲಿ ಮಾತ್ರ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಬಂದು ಸದ್ಬಳಕೆ ಮಾಡ್ಕೊಳ್ಳಿ. ಕಂಗ್ರ್ಯಾಚುಲೇಷನ್ ಸರ್, ನಿಮಗೆ ಹೊಸ ಬ್ರಾಂಚ್ ಓಪನ್ ಆಗ್ತದೆ. ಆ್ಯಂಡ್ ಥ್ಯಾಂಕ್ ಯು ಸರ್, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.